ಕೂಲಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ರಾಜ್ಯ ಸರ್ಕಾರ ನೀಡುವ 2025ನೇ ಸಾಲಿನ ಮುಖ್ಯಮಂತ್ರಿ ಪದಕಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ಡಿವೈಎಸ್ಪಿ ಡಾ ಸಂತೋಷ್ ಚೌಹಾಣ್ ರವರಿಗೆ ಮುಖ್ಯಮಂತ್ರಿ ಪದಕ ಪಡೆದಿರುವುದಕ್ಕೆ ಅರಸೀಕೆರೆ ಪೊಲೀಸ್ ಠಾಣಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಿಎಸ್ಐ ವಿಜಯಕೃಷ್ಣ ಮಾತನಾಡಿ, ಮಾನ್ಯ ಡಿವೈಎಸ್ಪಿ ಸಂತೋಷ್ ಚೌಹಾಣ್ ರವರು ಕಡಿಮೆ ಅವಧಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಮುಖ್ಯಮಂತ್ರಿ ಪದಕ ಲಭಿಸಿರುವುದಕ್ಕೆ ನಮ್ಮ ಪೊಲೀಸ್ ಠಾಣಾ ವತಿಯಿಂದ ಅಭಿನಂದನೆಗಳು. ನಿಮ್ಮ ಅದ್ಭುತ ಸೇವೆ, ಪ್ರಾಮಾಣಿಕತೆ ಮತ್ತು ನೇತೃತ್ವಕ್ಕೆ ಈ ಮುಖ್ಯಮಂತ್ರಿಗಳ ಪದಕ ಸಿಕ್ಕಿರುವುದು ನಿಜಕ್ಕೂ ನಮಗೆ ಹೆಮ್ಮೆಯ ವಿಷಯ. ನಿಮ್ಮ ಮಾರ್ಗದರ್ಶನದಿಂದ ನಾವು ಕೆಲಸ ಮಾಡುವ ರೀತಿಗೆ ಪ್ರೇರಣೆ ಸಿಕ್ಕಿದೆ. ನಿಮ್ಮ ಸಾಧನೆ ನಮ್ಮೆಲ್ಲರಿಗೂ ಮಾದರಿ. ನಿಮ್ಮ ನಾಯಕತ್ವದಲ್ಲಿ ಕೆಲಸ ಮಾಡುವುದು ನಮ್ಮ ಭಾಗ್ಯ. ಮುಂದಿನ ದಿನಗಳಲ್ಲಿ ರಾಷ್ಟ್ರಪತಿ ಪದಕ, ಹೆಚ್ಚಿನ ಪದಕಗಳು ಲಭಿಸಿ ಉನ್ನತ ಹುದ್ದೆಗೆ ಹೋಗಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಮಾಂತೇಶ ಸಜ್ಜನ್, ಪಿಎಸ್ಐ ವಿಜಯಕೃಷ್ಣ, ಎಎಸ್ಐ ಪಿಕ್ಯಾ ನಾಯಕ್, ಸದಾನಂದ, ಸದ್ಯೋಜಾತಪ್ಪ, ಕೂಲಹಳ್ಳಿ, ಎಂ ಕೊಟ್ರೇಶ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಈ ಮಾನ್ಯ ಸಾಹೇಬರು ಅತ್ಯಂತ ಸೇವೆಯಲ್ಲಿ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ಸಾಹೇಬರು ಮುಖ್ಯಮಂತ್ರಿ ಪದವಿಗೆ ಭಾಜನರಾಗಿರ್ತಾರೆ. ಸೊ ನಮಗೆ ಸಾಹೇಬರಿಗೆ ಅಭಿನಂದನೆಗಳು. ಹಾಗೆ ಇದಲ್ಲದೆ ಮುಂದೆ ಸಾಹೇಬರು ರಾಷ್ಟ್ರಪತಿ ಪದಕ ಮತ್ತು ಇನ್ನೂ ಹೆಚ್ಚಿನ ಪದಕಗಳಲ್ಲಿ ಭಾಜನರಾಗಬೇಕು ಮತ್ತು ಸಾಹೇಬರು ಇನ್ನೂ ಉನ್ನತ ಹುದ್ದೆಗೆ ಸಾಹೇಬರು ಅವರ ಆಸೆಗೆ ಮತ್ತು ಏನಾದರೂ ಅವರ ಸಾಹೇಬರದು ಸೇವೆಯಲ್ಲಿ ಇನ್ನೇನಾದರೂ ಪದಕ ಇದ್ದರೆ ಅವರೆಲ್ಲ ನಮ್ಮ ಠಾಣೆಯಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕ ಸಿಬ್ಬಂದಿ ಮುಖಾಂತರ ತಮ್ಮ ಒಂದು ಸನ್ಮಾನ.